ಯಾಕೆ ಟನಲ್ ನೆತ್ಕೊಂಡ್ಬಂದು ಇಡೀ ಬೆಂಗಳೂರನ್ನ ಇನ್ನೊಬ್ಬರಿಗೆ ಅಡ ಇಡೋದು? ಬೆಂಗಳೂರನ್ನ ಯಾಕೆ ಹಾಳು ಮಾಡೋದು? ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಂತೀನಿ ಅಣ್ಣ, ಬೆಂಗಳೂರು ಒಳ್ಳೇದು ಮಾಡೋಣ. ಬೆಂಗಳೂರನ್ನ ನಾವು ಯಾರು ಕಾಪಾಡ್ತಾ ಇಲ್ಲ, ಬೆಂಗಳೂರನ್ನ ನಾವು ಯಾರು ಉದ್ಧಾರ ಮಾಡ್ತಾ ಇಲ್ಲ. 2050ಕ್ಕೆ ಬೆಂಗಳೂರು ಜನಸಂಖ್ಯೆ ಗೊತ್ತಾ ಎಷ್ಟು? 1900ರಲ್ಲಿ 1,70,000 ಇದ್ದಿದ್ದು 1900 ವಿಕ್ಟೋರಿಯಾ ಹಾಸ್ಪಿಟಲ್ ಕಟ್ಟಿದಾಗ ಬೆಂಗಳೂರು ಜನಸಂಖ್ಯೆ 1,70,000. 2050ಕ್ಕೆ 3.5 ಕೋಟಿ ಬೆಂಗಳೂರು ಜನಸಂಖ್ಯೆ. ಗೊತ್ತಾ ಸಭಾಧ್ಯಕ್ಷರೇ? ಬೆಂಗಳೂರು ಯೂನಿವರ್ಸಿಟಿ ಅಂತ ಹೇಳ್ತಾರೆ. ಆ ಬೆಂಗಳೂರು ಯೂನಿವರ್ಸಿಟಿ ಹೆಸರನ್ನೇ ತೆಗೆದಾಕ್ಬಿಟ್ರಲ್ಲ ಸಭಾಧ್ಯಕ್ಷರೇ. ಬೆಂಗಳೂರು ಸಭಾಧ್ಯಕ್ಷರೇ, ಇದು ಬೆಂಗಳೂರಲ್ಲಿ ಬಂದವ್ರಿಗೆಲ್ಲ ಅನ್ನ ಕೊಟ್ಟಿದೆ, ಬಂದಿರೋರಿಗೆಲ್ಲ ಸಾಕ್ತಾ ಇದೆ. ಬೆಂಗಳೂರಲ್ಲಿ ಯಾರು ಉಪವಾಸ ಇರಲ್ಲ ಅಂತ ಬೆಂಗಳೂರು ಹೆಸರನ್ನ ತೆಗೆಯುವಂಥದ್ದು, ಯೂನಿವರ್ಸಿಟಿ ಹೆಸರು ತೆಗೆಯುವಂಥದ್ದು ಏನಿತ್ತು ಸಭಾಧ್ಯಕ್ಷರೇ? ಈಗ 2 ಗಂಟೆ ಆಯ್ತು, ಎಲ್ಲ ಉಪವಾಸ ಪರಿಸ್ಥಿತಿಯಲ್ಲಿ ಇದ್ದಾರೆ. ತಿರ್ಗಾ ನೀವು ನನಗೆ ಕೊಟ್ರೆ ಮಾತಾಡೋದ್ರೆ ಮಾತಾಡ್ತೀನಿ, ಇಲ್ಲ ನೀವು ಬೇಡ ಸೆಷನ್ ಮುಗಿದ್ಮೇಲೆ ಲಾಸ್ಟ್ ದಿನ ಬಂದ್ರು ಬರ್ತೀನಿ ಸಭಾಧ್ಯಕ್ಷ. ಇಲ್ಲ, ಬೇಗ ಮಾತಾಡಿ ಮುಗಿಸಿ. ತಿರ್ಗಾ ಕೊಡ್ತೀರಾ ಸಭಾಧ್ಯಕ್ಷರೇ? ಅಲ್ಲ, ಈಗ ನಿಮ್ಮ ಎಷ್ಟು ಹೊತ್ತು ಸಭಾಧ್ಯಕ್ಷರೇ? ನಂದು ಇನ್ನೂ ತುಂಬಾ ಇದೆ ನೋಡಿ, ಎಲ್ಲ ಇಟ್ಕೊಂಡ್ ಬಂದಿದ್ದೀನಿ ನಾನು. ಆಮೇಲೆ ಒಂದೇ ಒಂದು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಬಗ್ಗೆ ಮಾತಾಡಲ್ಲ, ನಾನು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅಷ್ಟು ಭಯನಾ? ನಾನು ಮಾತಾಡಲ್ಲ, ಯಾಕಂದ್ರೆ ನಾನೇನೋ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಮಾತಾಡಿದೆ ಅನ್ಕೊಳ್ಳಿ, ನನ್ಗೆ ಯಾರೋ ಒಂದು ಸ್ವಾಮೀಜಿ ಹೇಳೋರೆ ನೀನು ಮಾತಾಡ್ಬೇಡ ಕಣೋ, ನೀನು ಜೈಲ್ಗೆ ಹೊಂಟೈತಿ ಅಂತ. ಅದಕ್ಕೆ ಆ ಸ್ವಾಮೀಜಿ ಮಾತು ಕೇಳ್ತಾ ಇದ್ದೀನಿ ನಾನು. ನನಗೆ ಇನ್ನೂ ಒಂದು ಅರ್ಧ ಗಂಟೆ ಬೇಕು ಸಭಾಧ್ಯಕ್ಷ. ಅದು ಮುಖ್ಯಮಂತ್ರಿಗಳು ಇರೋವಾಗ ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ. ಅದು 5 ಮಿನಿಟ್ಸ್ ಮುಗಿಸಿ, ಮತ್ತೆ ಊಟಕ್ಕೆ ಬಿಡಬೇಕಲ್ಲ ಸಭಾಧ್ಯಕ್ಷರ. ಒಂದು ಕೆಲಸ ಮಾಡಿ ತಿರ್ಗಾ ಮಾತಾಡೋಣ. ಇಲ್ಲ, ಬೇರೆ ಬೇರೆ ಸಬ್ಜೆಕ್ಟ್. ಯಾಕಂದ್ರೆ ಬಹಳಷ್ಟು ವಿಷಯಗಳು ಕೊಡ್ತೀನಿ ನಿಮಗೆ. ನಾನು ವಿಷಯಗಳು ಕೊಡೋದು, ನಾನು ಭ್ರಷ್ಟಾಚಾರ ಇಲ್ದಾರೆ ಅಂತವೇ ಕೊಡ್ತಾ ಇರೋದು. ಭ್ರಷ್ಟಾಚಾರ ಯಾವ್ದ್ರಲ್ಲೂ ಇಲ್ಲ. ಫಾಸ್ಟ್ ಮುಗಿಸಿಬಿಡಿ, ಬೇಗ ಬೇಗ ಮಾತು ಮುಗಿಸಿಬಿಡಿ ಸಭಾಧ್ಯಕ್ಷರೇ. ಬೆಂಗಳೂರು ನಗರ, ಹೆಬ್ಬಾಳ ಜಂಕ್ಷನ್ ಏರ್ಪೋರ್ಟ್, ಒಬ್ರು ನಂಬರ್ 2 ಅಲ್ಲೇ ಕ್ಷೇತ್ರ. ಮುಂದೆ ಏನಾದ್ರು ಬದಲಾವಣೆ ಆದರೆ ಇನ್ನೊಬ್ರು ನಂಬರ್ 2 ಅವರು ಅಲ್ಲೇ ಇರೋದು. ವಿವರವಾಗಿ ಹೇಳು ಅಂದ್ರೆ ಹೇಳ್ತೀನಿ ಸಭಾಧ್ಯಕ್ಷ. ಒಂದು ಹೆಬ್ಬಾಳಕ್ಕೆ ಬರುತ್ತೆ, ಒಂದು ಬ್ಯಾಟರಾಯನಪುರಕ್ಕೆ ಬರುತ್ತೆ. ಇಬ್ರಿಗೂ ಒಂದೊಂದು ಫುಟ್ಪಾತ್. ದಿನ ಇಬ್ರು ಓಡಾಡ್ತಾರೆ. 2014-15ರಲ್ಲಿ ಗುದ್ಲಿ ಪೂಜೆ ಮಾಡೋದಕ್ಕೆ ಈಗ ಒಂದು ಜಂಕ್ಷನ್, ಒಂದು ಲೂಪ್ ಜಂಕ್ಷನ್ ಮಾಡವ್ರೆ. ಅಣ್ಣ ಅವತ್ತಿದ್ರೆ ನಾ ಗುದ್ಲಿ ಪೂಜೆ ಮಾಡಿದ್ದು ಆವತ್ತಿನ ಮುಖ್ಯಮಂತ್ರಿ ಆಗಿದ್ದಾಗ. ಇಬ್ಬರು ಇದ್ದುಕೊಂಡು ಹೆಬ್ಬಾಳ ಜಂಕ್ಷನ್ ಅಲ್ಲಿ ಏನು ಮಾಡಬೇಕು ಫ್ಯೂಚರ್ ಅನ್ನೋದು ಯೋಚನೆ ಮಾಡದೆ, ದಿನ ಡೆಲ್ಲಿಯಿಂದ ಬರೋಕ್ಕೆ 2.5 ಅವರು, ಏರ್ಪೋರ್ಟಿಂದ ಹೆಬ್ಬಾಳ ದಾಟೋದಕ್ಕೆ 3 ಅವರ್. ಏನು ನಡೀತಾ ಇದೆ? ಟನಲ್ಗೆ ಬರ್ತಾರೆ. ಸಭಾಧ್ಯಕ್ಷರೇ, ನಾನೊಂದು ಮಾತು ಹೇಳ್ತೀನಿ. ನಮ್ಮ ತಂದೆ 1972ರಲ್ಲಿ ಕಾರ್ಪೊರೇಷನ್ ಕಾಂಟ್ರಾಕ್ಟ್ರು. ನಾನು ಕಾಂಟ್ರಾಕ್ಟರ್ ಹುಟ್ಟಿದವನ ಮಗ. ನಾನು ನೋಡ್ತಾನೆ ಇದ್ದೀನಿ. ಈ ಟನಲ್ನ ಮುಖ್ಯಮಂತ್ರಿಗಳಿಗೆ ದಾರಿ ತಪ್ಪಿಸಿದ್ದಾರೆ. ಒಂದೇ ಒಂದರಲ್ಲಿ ಹೇಳ್ಬಿಡ್ತೀನಿ. ಮೈಸೂರು ಬ್ಯಾಂಕ್ ಜಂಕ್ಷನಲ್ಲಿ 160 ಮೀಟರ್ ಕೆಳಗಡೆ ಹೋಗ್ಬೇಕು ಟನಲ್ಲು. 160 ಮೀಟರ್ಗೆ ರ್ಯಾಂಪ್ 1:30 ಕೊಡಬೇಕು. ಎಲ್ಲಿದೆ ಸಭಾಧ್ಯಕ್ಷರೇ ಜಾಗ 1:30? 1:30 ಅಂದರೆ ಗೊತ್ತಾ ಸಭಾಧ್ಯಕ್ಷರೇ? ಯಾವ್ದು ಹೈಟ್ ಇರುತ್ತೋ ಅಲ್ಲಿಂದ ನಾವು ರ್ಯಾಂಪ್ ಮಾಡೋದಕ್ಕೆ 1:30. 50-60 ವರ್ಷ ವಯಸ್ಸವರು ನಡ್ಕೊಂಬರೋದಕ್ಕೆ 1:30. 40-45 ವರ್ಷದವರು 1:20. ಇದು ರ್ಯಾಂಪ್ದು. ಎಲ್ಲಿಂದ ಮಾಡೋಕ್ಕಾಗುತ್ತೆ ಸಭಾಧ್ಯಕ್ಷರೇ? ಸ್ಯಾಂಕಿ ಟ್ಯಾಂಕ್ ಬಂಡ್ ಮೇಲ್ಗಡೆ ಇವರು ಟನಲ್ ಒಂದು ಕೊಡ್ತಾ ಇದ್ದಾರೆ. ಅಲ್ಲಿ ಡೌನ್ ರ್ಯಾಂಪ್ 1-2. ಅವ್ನು ಯಾರಿಗೋ ಬೆಂಗಳೂರಿನ ಯಾಕೆ ಅಡ ಇಡಬೇಕು? ವೈಡನ್ ಮಾಡ್ರಿ, ಅಕ್ವಿಜೇಷನ್ ಮಾಡ್ರಿ. 2013 ಆಕ್ಟ್ ಇದೆ. 1:3 ಕೊಡ್ತಿರೋ, 1:4 ಕೊಡ್ತಿರೋ, ಎಲ್ಲ ಮಾಡಿ. ಇವತ್ತು ಮೆಟ್ರೋ ಮಾಡ್ತಾ ಇಲ್ವಾ? ಯಾಕೆ ಟನಲ್ ನೆತ್ಕೊಂಡ್ಬಂದು ಇಡೀ ಬೆಂಗಳೂರನ್ನ ಇನ್ನೊಬ್ಬರಿಗೆ ಅಡ ಇಡೋದು? ಬೆಂಗಳೂರನ್ನ ಯಾಕೆ ಹಾಳು ಮಾಡೋದು? ಬೆಂಗಳೂರು ಏನು ತಪ್ಪು ಮಾಡಿದೆ? ಇಷ್ಟು ಜನಕ್ಕೆ ಅನ್ನ ಹಾಕ್ತಾ ಇರೋದೇ ಬೆಂಗಳೂರು ತಪ್ಪ? ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಂತೀನಿ ಅಣ್ಣ, ಬೆಂಗಳೂರಿಗೆ ಒಳ್ಳೇದು ಮಾಡೋಣ. ತಾವು ಮಾತಿಗೆ ಹೇಳ್ತೀರಿ ಕೇಂದ್ರ ಸರ್ಕಾರ ಹಣ ಕೊಟ್ಟಿಲ್ಲ, ಕೇಂದ್ರ ಸರ್ಕಾರ ಹಣ ಕೊಟ್ಟಿಲ್ಲ. ಅಣ್ಣ, ನಿಮ್ಮ ಸರ್ಕಾರ ಕೊಡ್ತಾ ಇರೋದು ಬೆಂಗಳೂರು ನಗರ. ನಮ್ಗೇನು ಕೊಟ್ಟಿದ್ದೀರಣ್ಣ ನೀವು? ಹೇಳ್ರಣ್ಣ. ದುಡಿತಾ ಇರೋದೇ ಬೆಂಗಳೂರು, ದುಡ್ಡು ಕೊಡ್ತಾ ಇರೋದೇ ಬೆಂಗಳೂರು, 60% ಟ್ಯಾಕ್ಸ್ ಕೊಡ್ತಾ ಇರೋದು ಬೆಂಗಳೂರು. ನಮ್ಗೇನು ಕೊಡ್ತಾ ಇದ್ದೀರಿ?
ನಮ್ಮ ಬೆಂಗಳೂರು ದುಡ್ಡು ನೆಟ್ಟಿರಿ ರಾಜ್ಯಕ್ಕೆ ಹಂಚ್ತಾ ಇದ್ದೀರಿ. ಅನ್ಯಾಯ ಆಗ್ತಾರೆ ಯಾರಿಗೆ? ನಾವು ಬೆಂಗಳೂರು ಶಾಸಕರಿಗೆ, ಪಕ್ಷ ಯಾವುದನ್ನ ಇರಲಿ, ನಾನು ಬೆಂಗಳೂರು ನಗರದ ಬಗ್ಗೆ ಮಾತಾಡ್ತಾ ಇದ್ದೀನಿ, ರಾಜಕೀಯ ಮಾತಾಡ್ತಾ ಇಲ್ಲ. ಓಕೆ, ಬೆಂಗಳೂರು ನಗರಕ್ಕೆ ಏನು ಕೊಡ್ತಾ ಇದ್ದೀರಿ? ಏನಿಲ್ಲ. ಏನ್ ನಡೀತಾ ಇದೆ? ದುರಂತ ಗೊತ್ತಾ ಸಭಾಧ್ಯಕ್ಷರೇ? ತಾವು ಮನೆಯಿಂದ ಬರ್ತೀರಿ, ಸದಾಶಿವನವರ ಸರ್ಕಲ್ಗೆ ಬರ್ತೀರಿ, ಅಥವಾ ಎಲ್ಲಿಂದಾದ್ರೂ ಬರ್ತೀರಿ. ನಾವು ಮನೆಗೆ ಹೋಗ್ಬೇಕು ಅಂದ್ರೆ ನಮ್ದು ಏನು ಗೊತ್ತಾ ಉದ್ದೇಶ? ಇವತ್ತು ನಾನು ವಿಧಾನಸೌಧಕ್ಕೆ ಹೋಗ್ಬೇಕು, ಹೈಕೋರ್ಟ್ಗೆ ಹೋಗ್ಬೇಕು, ಸಿಟಿ ಸೆಂಟ್ರ್ ತಾಲೂಕು ಆಫೀಸಿಗೆ ಬರಬೇಕು. ಇದು ನಮ್ಮ ಉದ್ದೇಶ. ಯಾರೇ ಮನೆ ಬಿಟ್ಟರು ಸೆಂಟ್ರಿಗೆ, ಸಿಟಿ ಸೆಂಟ್ರಿಗೆ ಬರೋರು ಮೇಕ್ರಿ ಸರ್ಕಲಿಂದ ವಾಪಸ್ ಬರಬೇಕು ಬೆಂಗಳೂರಿಗೆ. ಇದಕ್ಕಿಂತ ದುರಂತ ಇದೆಯಾ? ಯಾವುದನ್ನ ರಾಜ್ಯದಲ್ಲಿ ಇದೆಯಾ ಇದು? ಗೋಲಿ ಯಾವುದನ್ನ ದೇಶದಲ್ಲಿ ಇದೆಯಾ? ಬೆಂಗಳೂರಿಗೆ ಬರೋಕ್ಕೆ ಹಿಂಗೆ ಬರಬೇಕಾ? ಹಿಂಗೋಗಿ ಹಿಂಗೆ ಬರಬೇಕಾ? ಕಾವೇರಿ ಅಂಡರ್ ಪಾಸ್ ಮುಚ್ಚಿ ಎಷ್ಟು ದಿನ ಆಯಿತು? ಏನಕ್ಕೆ ಮುಚ್ಚಿದ್ರಿ? ಮೇಕ್ರಿ ಸರ್ಕಲ್ಗೆ ಹೋಗಿ ಬರಬೇಕು. ರಾಜಕಾಲುವೆ ಪಕ್ಕದಲ್ಲಿ ಮೋರಿಗಳು ಅಗಲ ಮಾಡೋದಕ್ಕೆ ಆಗ್ತಾ ಐತೆ, ಬೆಂಗಳೂರು ನಗರದ ಸೆಂಟ್ರೊಳಗಡೆ ರೋಡ್ಗಳು ಮಾಡೋಕ್ಕಾಗ್ತಾ ಇಲ್ಲ. ಏನು ಸಭಾಧ್ಯಕ್ಷರೇ ಇದು? ಓಕೆ, ದಯವಿಟ್ಟು ಇನ್ನೂ ತುಂಬ ಇದೆ, ನೆಕ್ಸ್ಟ್ ಕೊಡುವ. ಆದ್ರೂ ಮೊನ್ನೆ ಹೈದರಾಬಾದ್ ಮುಖ್ಯಮಂತ್ರಿ ಹೇಳ್ತಾರೆ, ಬೆಂಗಳೂರು ಕತೆ ಮುಗಿದೋಯ್ತು, ನಮ್ದೇನಿದ್ರು ಸಿಂಗಾಪುರ್ ಜೊತೆ ಫೈಟ್ ಅಂತ. ಸಿಲಿಕಾನ್ ಸಿಟಿ ವರ್ಲ್ಡಲ್ಲಿ ಇನ್ನೊಂದು ಗೊತ್ತಿರಲಿ ಸಭಾಧ್ಯಕ್ಷರೇ, ಬೆಂಗಳೂರನ್ನ ನಾವ್ಯಾರು ಕಾಪಾಡ್ತಾ ಇಲ್ಲ, ಬೆಂಗಳೂರನ್ನ ನಾವ್ಯಾರು ಉದ್ಧಾರ ಮಾಡ್ತಾ ಇಲ್ಲ. ದೇವ್ರು ಕೊಟ್ಟಿರಂಥ ಪ್ರಕೃತಿ ನಮ್ಮನ್ನು ಉದ್ಧಾರ ಮಾಡಿರೋದು, ಇಲ್ಲಿನ ಹವಾಮಾನ ನಮ್ಮನ್ನು ಉದ್ಧಾರ ಮಾಡಿರೋದು, ಇಲ್ಲಿ ನಾವು ಬದುಕ್ತಾ ಇರೋದು ಇಲ್ಲಿನ ಹವಾಮಾನದಿಂದ. ಅಂತ ದೇವ್ರು ಕೊಟ್ಟಿರೋ ಪ್ರಕೃತಿ ಮೇಲೆ ಸವಾರಿ ಮಾಡ್ತಾ ಇದ್ದೀವಿ. ನಾವು ಸವಾರಿ ಮಾಡ್ತಾ ಇರೋದು ಯಾರ ಮೇಲೆ? 2001ರಲ್ಲಿ 2000ದಲ್ಲಿ ಇಡೀ ದೇಶ ತಿರುಗಿ ನೋಡೋಂಥ ಒಂದು ಸಿಲಿಕಾನ್ ಸಿಟಿ ಇವತ್ತು ಬಿಟ್ಟೋಗ್ತಾ ಇದ್ದಾರೆ. ಬಿಟ್ಟೋಗ್ತಾ ಇರೋದು ಯಾವ ಉದ್ದೇಶಕ್ಕೆ? ಯಾವ ಉದ್ದೇಶಕ್ಕೆ ಬಿಟ್ಟೋಗ್ತಾ ಇರೋದು? ಮಳೆ ಬಂದು ನಿಂತ್ಕೊಂಡ್ರೆ ಕ್ಲೀನ್ ಮಾಡೋರಿಲ್ಲ, ನೋಡೋರ್ ಗತಿ ಇಲ್ಲ. ಇವತ್ತು ಹೈದರಾಬಾದ್ ಒಂದ್ ಕಡೆ ಕರೀತಾನೆ, ಬನ್ರಿ ನಿಮ್ ಬೆಂಗಳೂರಲ್ಲಿ ಇಲ್ಲ ಅಂತ. ಆಂಧ್ರದವನ್ ಕರೀತಾನೆ ಒಂದ್ ಕಡೆ, ಬನ್ರಿ ನಮ್ಮ ಆಂಧ್ರಾಗೆ ಅಂತಾನೆ. ಇವತ್ತು ಇಂಡಿಯಾದಲ್ಲಿ ಇಡೀ ಬೆಂಗಳೂರಿಗೆ 40 ವರ್ಷದಿಂದ ಸಭಾಧ್ಯಕ್ಷರೇ ತಮಿಳುನಾಡಿಂದ ಹೆಚ್ಚು ಲೇಬರ್ಗಳು ಬರ್ತಾ ಇದ್ದಿದ್ದು. ಇವತ್ತು ಇಂಡಿಯಾದಲ್ಲೇ ನಂಬರ್ 1 ಫಸ್ಟ್ ಪ್ಲೇಸ್ ಅಲ್ಲಿದೆ ಇಂಡಸ್ಟ್ರೀಸ್ನಲ್ಲಿ ತಮಿಳುನಾಡು. ನಾವೇನಾಗಿದ್ದೀವಿ? ಇಂಡಿಯಾದಲ್ಲಿ ಫಸ್ಟ್ ಪ್ಲೇಸ್ ಯಾವ ಇಂಡಸ್ಟ್ರಿ ತಗೊಂಡ್ರು ತಮಿಳುನಾಡು. ಇರೋರ್ನ ನಾವು ಕಳ್ಕೊಳ್ತಾ ಇದ್ದೀವಿ, ಇರೋರ್ನ ಓಡಿಸ್ತಾ ಇದ್ದೀವಿ. ಏನ್ ಮಾಡ್ತಾ ಇದೀವಿ ನಾವು? ಬದುಕಕ್ಕೆ ಬಿಡ್ತಾ ಇದೀವಿ ಯಾರನ್ನಾದ್ರೂ? ನಾವು ಬದುಕಕ್ಕೆ ಬಿಡ್ತಾ ಇಲ್ಲ. ಬಿಲ್ಡರ್ಗಳು, ನಾನು ಭ್ರಷ್ಟಾಚಾರದ ಬಗ್ಗೆ ಮಾತಾಡಲ್ಲ, ಬಿಲ್ಡರ್ಗಳು ಯಾಕೆ ಕಮ್ಮಿ ಆದ್ರು ಅಂತ ಕೇಳಿದೆ ನಾನು. ಬೆಂಗಳೂರಲ್ಲಿ ಭ್ರಷ್ಟಾಚಾರ ಕಮ್ಮಿ ಆಗೋಯ್ತು, ಅದಕ್ಕೆ ನಾವು ಹೋಗ್ತಾ ಇದೀವಿ ಅಂತ. ಮೊದ್ಲು ಹೆಂಗಿತ್ತು ಅಂದ್ರೆ, ಇಲ್ಲ ಇವಾಗ ಬೇಡ ನಮ್ಗೆ. ಭವಿಷ್ಯದ ಬೆಂಗಳೂರು ಬಲ್ಲವ್ರು ಯಾರು? ಸಭಾಧ್ಯಕ್ಷರೇ, 2050ಕ್ಕೆ ಬೆಂಗಳೂರು ಜನಸಂಖ್ಯೆ ಗೊತ್ತಾ ಎಷ್ಟು? ಬೆಂಗಳೂರು ನಗರ ಅನಿಸ್ಕೊಳ್ಳೋ ಜನಸಂಖ್ಯೆ 1900ರಲ್ಲಿ 1,70,000 ಇದ್ದಿದ್ದು, 1900 ವಿಕ್ಟೋರಿಯಾ ಹಾಸ್ಪಿಟಲ್ ಕಟ್ಟಿದಾಗ ಬೆಂಗಳೂರು ಜನಸಂಖ್ಯೆ 1,70,000. ಇದು ಅಥೆಂಟಿಕ್ ಡಾಕ್ಯುಮೆಂಟ್ ನಾನು ಮಾತಾಡ್ತಾ ಇರೋದು. 2050ಕ್ಕೆ 3.5 ಕೋಟಿ ಬೆಂಗಳೂರು ಜನಸಂಖ್ಯೆ. 2050ಕ್ಕೆ ಗೊತ್ತಾ ಸಭಾಧ್ಯಕ್ಷರೇ? ನಾವೆಲ್ಲಿದ್ದೀವಿ? Subscribe to One India and never miss an update. Download the One India app now.